ಪ್ರತಿಯೊಂದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರೋ ಬ್ರಾಂಚಸ್ ಅದೇ ವರ್ಷದಲ್ಲಿ ಒಂದು ಬೂಮಿಂಗ್ ಬ್ರಾಂಚ್ ಅಂತ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಈಗ ಬಹಳ ಟ್ರೆಂಡಲ್ಲಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದಟ್ VTUನಲ್ಲಿ AI ಸಂಬಂಧಿತ ಯಾವೆಲ್ಲ ಕೋರ್ಸ್ಗಳು ಲಭ್ಯವಿವೆ? ನಾನು ಒಂದು ಹೇಳೋಕ್ಕೆ ಬಯಸ್ತೀನಿ, ಇದನ್ನು ಪದೇ ಪದೇ ಹೇಳ್ತಿರ್ತೀವಿ. ಬ್ರಾಂಚ್ ಈಸ್ ಎನ್ ಇಮ್ಮೆಟೀರಿಯಲ್ ಫಾರ್ ಎನ್ ಎಂಜಿನಿಯರ್. ಕೋರ್ ಎಂಜಿನಿಯರಿಂಗ್ ಬ್ರ್ಯಾಂಚು ಸಿವಿಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ ಇವನ್ನು ಕಲಿತ್ರೆ ಇಂಜಿನಿಯರು ಕೋರ್ ಎಂಜಿನಿಯರಿಂಗ್ ಬ್ರಾಂಚ್ ಕಲ್ತಂಥ ಯಾವ ವಿದ್ಯಾರ್ಥಿ ಕೂಡ ಬೇಕಾದ್ರೆ AI ಎಂಜಿನಿಯರ್ ಆಗ್ಬೋದು, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರ್ ಆಗ್ಬೋದು, ಅಥವಾ ಡೇಟಾ ಸೈನ್ಸ್ ಇಂಜಿನಿಯರ್. ವಿದ್ಯಾರ್ಥಿ ನಾನು ಇದೇ ಕೋರ್ಸನ್ನು ಮಾಡಿದ್ರೆ ಮಾತ್ರ ಇಂಜಿನಿಯರ್ ಆಗ್ತೀನಿ ಅಂತೇಳಿ ಅನೇಕ ವಿದ್ಯಾರ್ಥಿಗಳಲ್ಲಿ ಭಾವನೆಗಳಿರ್ತವೆ. ಅವನ ಕ್ಲಾಸ್ಮೇಟು ಕಂಪ್ಯೂಟರ್ ಸೈನ್ಸ್ ತೆಗೆದ್ರೆ ಎಲ್ಲರೂ ಹುಚ್ಚರಂತೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇರ್ತಾರೆ. ನಾನು ಕಂಪ್ಯೂಟರ್ ಸೈನ್ಸನ್ನು ಇಂಜಿನಿಯರ್ ಆದರೆ ಮಾತ್ರ ನಾನು ಇಂಜಿನಿಯರ್ ಆಗೋಕ್ಕೆ ಸಾಧ್ಯ, ನಾನು ವೃತ್ತಿಯಲ್ಲಿ ತೊಡಕೊಳ್ಳೋಕ್ಕೆ ಸಾಧ್ಯ ಅಂತ. ಆದರೆ ನಿಜವಾಗ್ಲೂ ಅದಲ್ಲ. ನಾನು ಕೋರ್ ಎಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ ಎಂಜಿನಿಯರಿಂಗ್ ಮಾಡೋದಾದರೆ ಯಾವ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಬೇಕಾರಾಗ್ಬೋದು. ಇದನ್ನು ವಿತ್ ಎಕ್ಸಾಂಪಲ್ಸ್ ಕೊಡಬಲ್ಲೆ. ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗ್ಬೋದು ಅಂತ ನೂರಾರು ಎಕ್ಸಾಂಪಲ್ಗಳನ್ನು ನಾನು ಕೊಟ್ಟಿದ್ದೀನಿ. ನಾನು ನೆನೆಸ್ಕೋತೀನಿ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ, ರೂರಲ್ ಮಟ್ಟದ ಒಬ್ಬ ವಿದ್ಯಾರ್ಥಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಇವತ್ತು ಕಂಪ್ಯೂಟರ್ ಸೈನ್ಸ್ ಅಂದರೆ ಪೈಥಾನ್ ಅಥವಾ ಜಾವಾ ಟೀಚ್ ಮಾಡೋದರಲ್ಲಿ ಒಂದು ಸಣ್ಣದ ಬಿಸ್ನೆಸ್ ಶುರು ಮಾಡಿ ಇವತ್ತು 800 crore ಟ್ರೈನಿಂಗ್ ಸೆಂಟರ್, 800 crore ಟರ್ನ್ ಓವರ್ ಟ್ರೈನಿಂಗ್ ಸೆಂಟರನ್ನು ನಡೆಸ್ತಾ ಇದೆ. Q ಸ್ಪೈಡರ್ ಆ್ಯಂಡ್ J ಸ್ಪೈಡರ್ ಅಂತೇಳಿ ಬೆಂಗಳೂರಲ್ಲಿ ಭಾಳ ದೊಡ್ಡ ಬೃಹದಾಕಾರವಾದ. ಆತ ಮೆಕ್ಯಾನಿಕಲ್ ಇಂಜಿನಿಯರು. ಯಾಕೆ ನನ್ನ ಸ್ಟೇಟ್ಮೆಂಟನ್ನು ನಾನೇ ಜಸ್ಟಿಫಿಕೇಷನ್ ಕೊಡಬೇಕು. ಅವರು ನೀವು ಒಂದು ಎಕ್ಸಾಂಪಲ್ ಹೇಳ್ತೀರಾ ಅಂತಿರ್ಬೋದು, ಅಂಥ ನೂರಾರು ಎಕ್ಸಾಂಪಲ್ಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇರ್ತವೆ. ಆದರೆ ಹೈಯೆಸ್ಟ್ ರೀಚ್ ಆಗಿರುವಂಥ ಒಬ್ಬ ವಿದ್ಯಾರ್ಥಿ ಹೆಸರು ಹೇಳಿದೆ. ಆತ ಮಂಡ್ಯ PS ಕಾಲೇಜಲ್ಲಿ ಓದಿ ಮೆಕ್ಯಾನಿಕಲ್ ಓದಿ ಕಡೆಗೆ ಅವನ ಸಾಧನೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ನಡೆಯುತ್ತೆ, ಜಾವಾ ಲ್ಯಾಂಗ್ವೇಜ್ ಆರ್ ಪೈಥಾನ್ ಲ್ಯಾಂಗ್ವೇಜ್. ಸೊ ಇಂಥಷ್ಟು ಸಾಧನೆಗಳನ್ನು ಮಾಡ್ಬೋದು. ವಿದ್ಯಾರ್ಥಿಗಳಲ್ಲಿ ಏನಿರಬೇಕು ಅಂದರೆ ಛಲ, ನಾನು ಸಾಧನೆ ಮಾಡಲೇಬೇಕು ಅನ್ನೋದಿರಬೇಕು. ಯಾವ ಬ್ರಾಂಚು ನಿಮ್ಮ ಸಾಧನೆಗೆ ಪ್ರಿವೆಂಟ್ ಮಾಡಲ್ಲ. ಒಬ್ಬ ಏರೋಸ್ಪೇಸ್ ಇಂಜಿನಿಯರು ನಾಳೆ ಸ್ಪೇಸ್ ಇಂಜಿನಿಯರಿಂಗಲ್ಲಿ ಎಸ್ಟಾಬ್ಲಿಷ್ ಆಗ್ಬೋದು. ಅಂದರೆ ನಾನು ಇದೇ ಕೋರ್ಸು ಇದೇ ಕಾಲೇಜು ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳ ಹುಚ್ಚುತನ. ಯಾವುದೇ ಕಾಲೇಜಿನಲ್ಲಿರಲಿ, ಯಾವುದೇ ಲೆವೆಲ್ ಆಫ್ ಕಾಲೇಜಲ್ಲಿರಲಿ, ವಿದ್ಯಾರ್ಥಿಗೆ ಒಂದಿರಬೇಕು, ನನ್ನ ಮುಂದೆ ಗುರಿಯನ್ನು ಫಿಕ್ಸ್ ಮಾಡ್ಕೋಬೇಕು. ಆ ಗುರಿ ಸಾಧಿಸಲು ಇವತ್ತು ನಾನು ಏನು ಮಾಡಬೇಕು ಅಂತ ಹೇಳಿ. ಕಾರಣ ಯಾವುದೇ ಕಾಲೇಜ್ ಯಾಕೆ ಇಂಪಾರ್ಟೆಂಟ್ ಇಲ್ಲ, ಕೋರ್ಸ್ ಯಾಕೆ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸಿದ್ರೆ, ಎಕ್ಸಾಂಪಲ್ಲು ಇವತ್ತು ವರ್ಲ್ಡ್ ಈಸ್ ವೆರಿ ಸ್ಮಾಲ್ ಪಾಕೆಟಲ್ಲಿದೆ. ಸ್ಮಾಲ್ ಮೊಬೈಲ್ ಫೋನಲ್ಲಿ ಇಡೀ ಪ್ರಪಂಚ ನಮ್ಮ ಕೈಲಿದೆ ಅಂತ ಹೇಳ್ಬೋದು. ಆ ಇಂಟರ್ನೆಟ್ ಇದ್ದು ಒಂದು ಮೊಬೈಲ್ ಇದ್ದರೆ ಆ ಗೂಗಲ್ ಅನ್ನೋ ಇದರಲ್ಲಿ ಏನೆಲ್ಲ ಬೇಕು ನಿಮಗೆ, ಯಾವ ಇನ್ಫಾರ್ಮೇಷನ್ ಬೇಕು. ನಾನು ಎಲ್ಲೋದ್ರೂ ಹೇಳ್ತಿರ್ತೀನಿ, 50 ವರ್ಷದ ಹಿಂದೆ ನಾನು ವಿದ್ಯಾರ್ಥಿ, ಇಂಜಿನಿಯರಿಂಗ್ ವಿದ್ಯಾರ್ಥಿ, ಅಥವಾ 45 ವರ್ಷದ ಕೆಳಗೆ ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದಾಗ 18ನೇ ವರ್ಷದಲ್ಲಿ 1986ರಲ್ಲಿ ಅಥವಾ 82ರಲ್ಲಿ ನಾನು ಇಂಜಿನಿಯರಿಂಗ್ ಸೇರಿದಾಗ ನಮಗೆ ಕಂಪ್ಯೂಟರ್ ಅನ್ನೋದು ಗೊತ್ತಿರಲಿಲ್ಲ, ಕಂಪ್ಯೂಟ್ರು ನೋಡಿರಲಿಲ್ಲ, ಕೀಬೋರ್ಡ್ ಅಂದ್ರೇನು ಅಂತ ಗೊತ್ತಿರಲಿಲ್ಲ, ಇಂಟರ್ನೆಟ್ ಅಂದ್ರೇನು ಅಂತ ನಮಗೇನು ಗೊತ್ತಿರಲಿಲ್ಲ. ಅಂಥ ಕಾಲದಲ್ಲಿ ನಾವು ಕ್ಲಾಸ್ ರೂಮ್ ಟೀಚಿಂಗನ್ನಷ್ಟೇ ಡಿಪೆಂಡ್ ಆಗಬೇಕಾಗಿತ್ತು. ಅವತ್ತು ಶಿಕ್ಷಕರು ಪಾಠ ಮಾಡಿದ್ರೆ ಮಾತ್ರ ಕ್ಲಾಸಲ್ಲಿ ನಮಗೆ ಅವತ್ತು ಪಾಠ ಕೇಳ್ದಂಗೆ, ಅಥವಾ ಅವ್ರು ನೋಟ್ ಸಿಕ್ಕಿದ್ರೆ ಮಾತ್ರ ನಾವು ಪಾಠ ಓದ್ದಂಗೆ ಆಗ್ತಿತ್ತು. ಆದರೆ ಇವತ್ತಂಗಿಲ್ಲ. ಇವತ್ತು ಯಾವುದೇ ಟೀಚರು ಕ್ಲಾಸಲ್ಲಿ ನೋಟ್ಸ್ ಕೊಡ್ತೀನಿ ಅಂದರೆ ವಿದ್ಯಾರ್ಥಿಗಳು ಡಿಕ್ಟೇಷನ್ ತಯಾರಿ ಇಲ್ಲ, ಟೀಚರು ಡಿಕ್ಟೇಷನ್ ಕೊಡಲ್ಲ. ಇವತ್ತು ಇಂಟರ್ನೆಟ್ ಮತ್ತು ಸ್ಮಾರ್ಟ್ಫೋನ್ ಒಂದು ಕೈಯಲ್ಲಿದ್ದರೆ ಬಹುಶಃ ಇಡೀ ಪ್ರಪಂಚವನ್ನು ವಿದ್ಯಾರ್ಥಿ ತಿಳ್ಕೊಬೋದು. ಅಥವಾ ಟೀಚರ್ ಏನಾದ್ರು ಅರ್ಥ ಆಗದೆ ಇರೋದನ್ನೇನಾದ್ರು ಅರ್ಥ ಆಗಲ್ಲ ಅಂತನ್ನ ಪದವನ್ನು ನೋಟ್ ಮಾಡ್ಕೊಂಬಂದು ಇಮ್ಮಿಡಿಯೇಟಾಗಿ ನೋಡ್ಬೋದು ಕ್ಲಾಸಿಂದ ಹೊರಗಡೆ ಬಂದಾಗ, ಅಥವಾ ಅಲ್ಲೇ ನೋಡ್ಬೋದು, ಅಲ್ಲೇ ಡೆಫಿನೇಷನ್ ಸಿಗುತ್ತೆ, ಅಲ್ಲೇ ಮೀನಿಂಗ್ಗಳು ಸಿಗುತ್ತೆ. ಇಂಥ ಒಂದು ಸೌಲಭ್ಯದ ಯುಗದಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಕಾರಣ ಈ ಸೌಲಭ್ಯಗಳು ರೂರಲ್ ಅರ್ಬನ್ ಅಂತೇನಿಲ್ಲ. ರೂರಲ್ಲಿರೋ ವಿದ್ಯಾರ್ಥಿಗೂ ಸಿಗ್ತದೆ, ಅರ್ಬನ್ನಲ್ಲಿರೋ ವಿದ್ಯಾರ್ಥಿಗಳಿಗೂ ಸಿಗ್ತದೆ. ಇಂಟರ್ನೆಟ್ ಅನ್ನುವ ಏನು ರೆವಲ್ಯೂಷನ್ ಆಯಿತು,
ಇಂಟರ್ನೆಟ್ ಅನ್ನೋದು ಮತ್ತು ಸ್ಮಾರ್ಟ್ಫೋನ್ ಅನ್ನೋದು ಆ ರೆವಲ್ಯೂಷನಿಂದ ಎಂಟೈರ್ ಎಜುಕೇಷನ್ ಇವತ್ತು ಡಿಜಿಟಲೈಸ್ ಆಗಿದೆ. ಡಿಜಿಟಲ್ ಇನ್ಫಾರ್ಮೇಷನ್ನು ನಿಮ್ಮ ಹ್ಯಾಂಡಲ್ಲಿ ಕೈಯಲ್ಲಿ ಇರ್ತದೆ. ಆ ಕಾರಣದಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಕಲಿಯುವುದರಲ್ಲಿ ಯಾವುದೇ ಕೊರತೆ ಇಲ್ಲ. ಕಲಿಯುವ ಇಚ್ಛೆ ಅಷ್ಟೇ ಇರಬೇಕು. ಕಲಿಬೇಕು ಅಂತ ಹೇಳಿದ್ರೆ ಅನೇಕ ಸಾಧನೆಗಳನ್ನು ವಿದ್ಯಾರ್ಥಿಗಳು ಇವತ್ತು ಮಾಡ್ತಾ ಇರೋದ್ರು ನಮ್ಮ ಕಣ್ಮುಂದೆ ಇದೆ. ಸರ್, ಆ್ಯಡಿಂಗ್ ಟು ದ್ಯಾಟ್, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ AI ಕುರಿತು ಯಾವೆಲ್ಲ ಕೋರ್ಸ್ಗಳು? ನಾವು AI ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಕೋರ್ಸ್. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಭಾಳ ದೊಡ್ಡ ಇದು. ಯಾವ ಕಂಪ್ಯೂಟರ್ ಸೈನ್ಸಲ್ಲಿ ಕೋಡಿಂಗ್ ಮಾಡಿ ಪ್ರೋಗ್ರಾಮ್ ಡೆವಲಪ್ ಮಾಡ್ತಿದ್ರು, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಇಟ್ಸ್ ಎ ಸಿಂಪಲ್ ಡೆಫಿನೇಷನ್. ಇವತ್ತು ಆ ಕೋಡಿಂಗನ್ನು ಪಿಕ್ ಮಾಡ್ತದೆ ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ಮ ಇಂಜಿನಿಯರ್ ಕೆಲಸ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ನ ಕೋಡ್ನ ಪಿಕ್ ಮಾಡಿ ಪ್ಲೇಸ್ ಮಾಡೋ ಅಂಥದ್ದು. ಆದರೆ ಕೋಡನ್ನೇ ಡೆವಲಪ್ ಮಾಡಬೇಕಾಯಿತು. ಇವತ್ತು ಯಾವುದೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು ಕೋಡಿಂಗ್ ಗೊತ್ತು ಅಂತಂದರೆ ಅವನಿಗೆ ಜಾಬ್ ಇಲ್ಲ. ಕೋಡಿಂಗ್ ಮಾಡೋದು ಗೊತ್ತು ಅಂತಂದರೆ, ಇವತ್ತು AI ಗೊತ್ತು ಅಂತಂದರೆ ಜಾಬ್ ಇದೆ. ಆದರೆ ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಕಾಲೇಜ್ನಲ್ಲೂ ಇದೆ. ಇವತ್ತು ಯಾವ ಕಾಲೇಜಲ್ಲೂ AI ಇಲ್ಲದೆ ಇಲ್ಲ. ಈ ಸಲಿಯ ಟ್ರೆಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟೇ. ಕಂಪ್ಯೂಟರ್ ಸೈನ್ಸ್ ಟ್ರೆಂಡ್ ಆಲ್ರೆಡಿ ಡೌನ್ ಆಗೋಯ್ತು, 50% ಡೌನ್ ಆಗಿದೆ ಕಂಪ್ಯೂಟರ್ ಸೈನ್ಸ್. ನೆಕ್ಸ್ಟ್ ಇಯರು ಎಲ್ಲ ಕಾಲೇಜ್ನವರು ಮುಂದೆ AI ಅಂತ ತರ್ತಾರೆ. AI ಅಲ್ಲಿ ನಿಜವಾಗಲೂ ಜಾಬ್ ಇದೆ. AI ಅನ್ನು ಕಲಿಯುವ ಉತ್ಸಾಹ ಬೇಕು. AI ಒಂದು ಥಿಂಗ್ ಹೇಳಬಲ್ಲೆ, AI ಅನ್ನೋದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ನಾವೇ ಬಿಲ್ಡ್ ಮಾಡಿದ್ದು. ನಾವೇ ಇಂಜಿನಿಯರ್ಗಳು ಬಿಲ್ಡ್ ಮಾಡಿದಂಥ ಟೂಲ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ತಮಗೆಲ್ಲ ಗೊತ್ತಿರಲಿ, ಓಪನ್ AI ಅಂತ ಒಂದು ಕಂಪನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಫಸ್ಟ್ ಬಿಲ್ಡ್ ಮಾಡಿದಂಥ ಅಮೇರಿಕನ್ ಕಂಪ್ನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AI ನಾವೆಷ್ಟು ಬಿಲ್ಡ್ ಮಾಡಿದ್ದೀವಿ ಅಂದರೆ AI ಈಗ ನಮ್ಮ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. AI ಈಗ ಸೂಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ. ಯಾವ ಕಾರಣದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ ಅಂತ ಹೇಳಿದ್ರೆ, AI it will beat human being. There is one theory says that artificial intelligence can perform only 20% of the work what human being can do, but not all the 100% of the job. ಆದರೆ ಎಲ್ಲೋ ಒಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ವಿದ್ಯಾರ್ಥಿಗಳನ್ನು ಕಲಿಬೇಕು. ಕಾರಣ, ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಇರ್ಬೋದು, ಮೆಡಿಕಲ್ ಫೀಲ್ಡ್ ಇರ್ಬೋದು, ಅಥವಾ ಹೆಲ್ತ್ ಕೇರ್ ಫೀಲ್ಡ್ ಇರ್ಬೋದು, ಇಂಜಿನಿಯರಿಂಗ್ ಫೀಲ್ಡ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ತೀವಿ. ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲೋನ್ ಕೆನಾಟ್ ಪಿಕ್ ಆ್ಯಂಡ್ ಗಿವ್ ದ ಇನ್ಫಾರ್ಮೇಷನ್ ಟು ದ ಸ್ಟೂಡೆಂಟ್ಸ್. ಎಲ್ಲೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡ್ತದೆ ಅಂದರೆ, ನಮ್ಮ ಲೈಬ್ರರಿನಲ್ಲಿ ರ್ಯಾಕಲ್ಲಿ ಬುಕ್ ಇದೆ, ನಾವು ಹೋಗಿ ಪ್ರತಿ ರ್ಯಾಕಲ್ಲಿ ಹುಡುಕಬೇಕು. ಆದರೆ ಆರ್ಟಿಫಿಷಿಯಲ್ ಟೂಲ್ನ ಉಪಯೋಗಿಸಿದಾಗ ನಾವು ಲೈಬ್ರರಿಯ ಏನು ಇಡೀ ಬುಕ್ಸ್ಗಳನ್ನು ಒಂದು ಕಂಪ್ಯೂಟ್ರಲ್ಲಿ ಸ್ಟೋರೇಜ್ ಮಾಡಿರ್ತೀವಿ, ಅಲ್ಲೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಟೂಲ್ ಹಾಕಿದಾಗ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬುಕ್ ಟೈಟಲ್ನ ಕೊಟ್ಟಾಗ ಎಲ್ಲಿ ಯಾವ ರ್ಯಾಕ್ನಲ್ಲಿ ಬುಕ್ ಇದೆ ಅಂತೇಳಿ ತಿಳಿಸ್ಕೊಡುತ್ತೆ. ಹಿಂದೇನೂ ಇತ್ತು, ಮ್ಯಾನ್ಯುಯಲಲ್ಲಿತ್ತು. ಆದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಬಟನ್ ಒತ್ತಿದ ತಕ್ಷಣ ಯಾವ ಇದರಲ್ಲಿ ಅಂತ, ಯಾವ ರ್ಯಾಕ್ನಲ್ಲಿ ಯಾವ ಬುಕ್ಕು ಟೈಟ್ಲಾದಂಥ ಬುಕ್ಕನ್ನು ಹುಡುಕಬೇಕು. ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂತಾರೆ. ನಿಮಗೆ ಯಾವುದೇ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಆ ಪ್ರಾಂಪ್ಟ್ ಎಂಜಿನಿಯರಿಂಗ್ ಪ್ರಕಾರ ಕರೆಕ್ಟ್ ವರ್ಡ್ಸ್ನ ಯೂಸ್ ಮಾಡಬೇಕು. ಇವತ್ತು ಪ್ರಾಂಪ್ಟ್ ಎಂಜಿನಿಯರಿಂಗ್ ಕಲಿಕೆಯಲ್ಲಿ ಭಾಳ ಇಂಪಾರ್ಟೆನ್ಸ್ ಇದೆ. ಅದಕ್ಕೂ ಕೂಡ ಇವತ್ತು ಟ್ರೈನಿಂಗ್ಗಳು ಶುರುವಾಗಿದೆ ಮತ್ತು ಕ್ಲಾಸಸ್ ಶುರುವಾಗಿದೆ. ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂತೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ. ಮತ್ತು ಎಲ್ಲರೂ, ನಾವು ನೀವು ಜನಸಾಮಾನ್ಯರು ಯಾರೇ ಇದ್ದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಟೂಲ್ಸ್ ವಿಲ್ ಬಿ ಡೆವಲಪ್ಡ್ ಬೈ ಅನ್ ಆರ್ಟಿಫಿಷಿಯಲ್ ಎಂಜಿನಿಯರಿಂಗ್ ಕಂಪನಿ ಲೈಕ್ OpenAI. But how to use the tool, that needs to be educated by artificial engineers. Today, every humankind in different field how to use the artificial intelligence tools.
There are so many tools that are being developed in the various fields. ಬಟ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಥವಾ ಅದನ್ನು ಔ ಟು ಯೂಸ್ ಅನ್ನೋದಕ್ಕೆ ನಮ್ಮಲ್ಲಿ ಇಡೀ ದೇಶವನ್ನು ನೆನೆಸ್ಕೊಂಡಾಗ 140 ಕೋಟಿ ಪಾಪ್ಯುಲೇಷನ್ ಅಂತುಳ್ಳ ದೇಶಕ್ಕೆ ನೂರಾರು ಆರ್ಟಿಫಿಷಿಯಲ್ ಇಂಜಿನಿಯರ್ಸ್ ಬೇಕು. ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಕಲಿತ ತಕ್ಷಣ ನಾವು ಜಾಬಿನ ಕೊರತೆ ಕಾಣುತ್ತೆ ಅಂತೇನಿಲ್ಲ. ಬಟ್ ಏನು ಸ್ಕಿಲ್ ಇದೆ ಅದನ್ನು ಪ್ರೆಸೆಂಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವರ ಸ್ಕಿಲ್ಲನ್ನು ಬೇರೆದಕ್ಕೆ ಚೇಂಜ್ ಮಾಡ್ಕೋಬೇಕು. ಅದಕ್ಕಾಗಿ ಇವತ್ತು ಸ್ಕಿಲ್ ಟ್ರೈನಿಂಗನ್ನು ಬೇಕಾಗಿದೆ ಹೆಚ್ಚು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ.